ಫೇವ್ರೆಟ್ ಫಿಲ್ಮ್ಸ್ ಆಫ್ ಪುಟ್ಟಣ್ಣ ಸರ್. ಸಮಾಜದ ರಾ ಪೇನ್ ಹಾಗೂ ಹಾರ್ಶ್ ರಿಯಾಲಿಟಿಗಳನ್ನ ನೇರವಾಗಿ ಹಣೆ ಮೇಲೆ ಹೊಡೆದಂತೆ ತೋರಿಸಿದಂಥ ಸಿನಿಮಾ ಇದು. ದೇವದಾಸಿ ವ್ಯವಸ್ಥೆಯ ಕಹಿ ಸತ್ಯಗಳನ್ನ ಸಟಲ್ ಆದರೂ ಪವರ್ಫುಲ್ ಆಗಿ ಅನಾವರಣ ಮಾಡುವ ಕತೆ. ಬಾಲ್ಯದಿಂದಲೇ ಪಕ್ಕದ ಮನೆ ಹುಡುಗನ ಜೊತೆ ಬೆಳೆದ ಚಂದ್ರಮುಖಿ ಬೆಳೀತಾ ಬೆಳೀತಾ ಒಂದು ಫ್ಲೋನಲ್ಲಿ ಕ್ಯೂಟ್ ಆಗಿ ಲವ್ ಕೂಡ ಡೆವಲಪ್ ಆಗುತ್ತೆ. ಸೊಸೈಟಿಯ ಪ್ರೆಷರ್, ಸರ್ಕಮ್ಸ್ಟೆನ್ಸಸ್ನ ಪುಷ್ ಅಂಡ್ ಪುಲ್ ಮತ್ತು ಪ್ರೀತಿಸಿದ ಹುಡುಗನ ಲ್ಯಾಕ್ ಆಫ್ ಟ್ರಸ್ಟ್ ಇವೆಲ್ಲ ಕಂಬೈನ್ ಆಗಿ ಅವಳು ಬದುಕು ಕಂಪ್ಲೀಟ್ಲಿ ಅಪ್ಸೈಡ್ ಡೌನ್ ಆಗುತ್ತೆ. ಸಿಚುಯೇಷನು ಇನ್ನೊಂದು ಶಾಕಿಂಗ್ ಟರ್ನ್ ತಗೊಳುತ್ತೆ. ಅದೇನು ಅಂತಂದ್ರೆ, ಅವಳು ಲವ್ ಮಾಡಿದ ಹುಡುಗ ಅವಳನ್ನ ಬಿಟ್ಟು ಮದುವೆ ಆಗ್ತಿರೋ ಹುಡುಗಿ ಯಾರು ಅಂತಂದ್ರೆ ಅವರ ಅಪ್ಪ ಇವಳ ಅಪ್ಪ ಒಬ್ಬರೇ. ಡೆಡ್ ಎಂಡ್ ಮೊಮೆಂಟ್ನಲ್ಲಿ ಲೈಫ್ನ ಎಲ್ಲ ಡೋಸ್ ಕ್ಲೋಸ್ ಆಗ್ತಿರುವಂಥ ಫೀಲ್ ಬಂದಾಗ ಚಂದ್ರಮುಖಿ ಕೊನೆಗೂ ಗೆಜ್ಜೆ ಪೂಜೆ ಅಂದರೆ ವೇಷಾವೃತ್ತಿಯ ಆರಂಭದ ಸಿಂಬಾಲಿಕ್ ರಿಚುವಲ್ ಮಾಡಲು ಮೆಂಟಲಿ ಒಪ್ಕೊಳ್ತಾಳೆ. ಸಿನಿಮಾದಲ್ಲಿ ಕಲ್ಪನಾ ಅವ್ರು ಮಾಡಿದ ಪಾತ್ರ ಹೇಗೆ ಟ್ರಾಜಿಕ್ ಎಂಡಿಂಗ್ ಕೊಡುತ್ತೋ ಅದೇ ರೀತಿ ಕಲ್ಪನಾ ಅವರ ರಿಯಲ್ ಲೈಫ್ ಕೂಡ ಆಲ್ಮೋಸ್ಟ್ ಅದೇ ರೀತಿ ದುಃಖಾಂತರದಲ್ಲಿ ಎಂಡ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ದ ಫಿಲ್ಮ್ಸ್ most powerful story led to several remakes in other languages, including ತಮಿಳಲ್ಲಿ ತಾಳಿಯಾ ಸಲಂಗಯ್ಯ, ತೆಲುಗುಲಿ ಕಲ್ಯಾಣ ಮಂಟಪಂ, ಹಿಂದಿಲಿ ಆಹಿಸ್ತಾ ಆಹಿಸ್ತಾ. ಸಿನಿಮಾದಕ್ಕೆ ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್ ಅವ್ರು ಮಾಡಿದರೆ ಅದರಲ್ಲಿ ನನ್ನ ಫೇವ್ರೆಟ್ ಹಾಡುಗಳು 2 ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಕಲ್ಪನಾ, ಗಂಗಾಧರ್ ಹಾಗೂ ಲೀಲಾವತಿಯವರು ಆಕ್ಟ್ ಮಾಡಿದರೆ ಆರ್ತಿ ಅವರ ಮೊದಲನೆಯ ಡೆಬ್ಯೂ ಪರ್ಫಾರ್ಮೆನ್ಸ್ ಮಾಡಿದಂಥ ಸಿನಿಮಾ ಅಂದರೆ ಗೆಜ್ಜೆ ಪೂಜೆ.